ಬಸವನಗುಡಿ ನ್ಯಾಷನಲ್ ಮೈದಾನದಲ್ಲಿ ಆರಂಭವಾಗುತ್ತಿದೆ ಅವರೆಕಾಯಿ ಮೇಳ. ಬೆಂಗಳೂರಿನ ಮಂದಿಗೆ ಶ್ರೀ ವಾಸವಿ ಕಾಂಡಿಮೆಂಟ್ಸ್ನ ಪರಿಚಯ ಇದ್ದೇ ಇರುತ್ತದೆ. ರುಚಿಕಟ್ಟು, ಅತ್ಯುತ್ತಮ ಗುಣಮಟ್ಟ ಮತ್ತು ತಾಜಾ ತಿಂಡಿ ತಿನಿಸುಗಳಿಗೆ ಹೆಸರುವಾಸಿಯಾದ ವಾಸವಿ ಕಾಂಡಿಮೆಂಟ್ಸ್ ಕಳೆದ 24 ವರ್ಷಗಳಿಂದ ವಿನೂತನವಾದ ಸಾಹಸ ಪ್ರಯೋಗವನ್ನು ಮಾಡುತ್ತಾ ಅದರಲ್ಲಿ ಅಮೋಘ ಯಶಸ್ಸನ್ನು ಕಂಡಿದೆ. ಅದೇನೆಂದರೆ, ಕಳೆದ 24 ವರ್ಷಗಳಿಂದ ಬೆಂಗಳೂರಿನ ಸಜ್ಜನ್ ರಾವ್ ಸರ್ಕಲ್ನಲ್ಲಿ ಶ್ರೀ ವಾಸವಿ ಕಾಂಡಿಮೆಂಟ್ಸ್ನ ವತಿಯಿಂದ ಅವರೆಕಾಯಿ ಮೇಳವನ್ನು ಆಯೋಜಿಸಲಾಗುತ್ತಿದೆ. ಇಲ್ಲಿ ಅವರೆಕಾಯಿಯಿಂದ ತಯಾರಾದ ಇಡ್ಲಿ, ದೋಸೆ, ಪಾಯಸ, ಚಕ್ಕುಲಿ, ನಿಪ್ಪಟ್ಟು, ಸಿಹಿ, ಖಾರ ಪದಾರ್ಥಗಳು ಸೇರಿದಂತೆ ಸುಮಾರು 100 ಬಗೆಯ ತಿಂಡಿ ತಿನಿಸುಗಳು, ರುಚಿಕಟ್ಟಾದ ಖಾದ್ಯಗಳು ಗ್ರಾಹಕರಿಗೆ ಲಭ್ಯವಾಗುತ್ತದೆ. ಹೀಗಾಗಿ ಬೆಂಗಳೂರಿನ ಬಹಳಷ್ಟು ಜನ ಈ ವಾರ್ಷಿಕ ಅವರೆಕಾಯಿ ಮೇಳಕ್ಕಾಗಿ ಕಾತರಿಸುವಂತಾಗಿದೆ. ಶ್ರೀವಾಸವಿ ಅವರೆ ಬೇಳೆ ಮೇಳದ ಉದ್ಘಾಟನೆಯನ್ನು ಹಿರಿಯ ಕಲಾವಿದರಾದ ಮುಖ್ಯಮಂತ್ರಿ ಚಂದ್ರು, ಚಲನಚಿತ್ರ ನಟಿಯಾದ ಶ್ರೀಮತಿ ತಾರಾ ಅನುರಾಧ ಹಾಗೂ ಚಲನಚಿತ್ರ ನಟಿ ರೂಪಿಕಾ ಇನ್ನೂ ಅನೇಕ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಮೇಳವನ್ನು ಉದ್ಘಾಟಿಸಲಾಯಿತು. ಬಂದಂತಹ ಅತಿಥಿಗಳಿಗೆ ಶ್ರೀ ವಾಸವಿ ಕಾಂಡಿಮೆಂಟ್ಸ್ನ ಮಾಲೀಕರಾದ ಶ್ರೀಮತಿ ಗೀತಾ ಶಿವಕುಮಾರ್ ಹಾಗೂ ಸ್ವಾತಿ ಅವರಿಂದ ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಡಿಸೆಂಬರ್ 27, 2024 ಜನವರಿ 5, 2025 ತನಕ ಈ ಅದ್ದೂರಿ ಮೇಳ ನಡೆಯಲಿದ್ದು, ಎಂದಿನಂತೆ ಬೆಳಗ್ಗೆ 10 ರಿಂದ ರಾತ್ರಿ 10 ತನಕ ಅಂಗಡಿ ತೆರೆದಿರುತ್ತದೆ. ಸಂಜೆ 6 ರಿಂದ ರಾತ್ರಿ 10 ತನಕ ಮಾತ್ರ ವಿಶೇಷ ಖಾದ್ಯಗಳಾದ ದೋಸೆ, ವಡೆ ಇತ್ಯಾದಿಗಳು ದೊರೆಯಲಿದೆ. ಮಾಗಡಿ ತಾಲೂಕಿನಲ್ಲಿ ರೈತರು ಬೆಳೆದ ಅವರೆಕಾಯಿಯನ್ನು ವಾಸವಿ ಕಾಂಡಿಮೆಂಟ್ಸ್ ನೇರವಾಗಿ ಖರೀದಿಸುತ್ತದೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಪ್ರವೇಶವಿಲ್ಲದೆ ನೇರವಾಗಿ ಬೆಳೆಗಾರರ ಮನೆ ಬಾಗಿಲಿಗೆ ಹೋಗಿ ಅವರೆಕಾಯಿ ಖರೀದಿಸುವುದರಿಂದ ರೈತರಿಗೆ ಮಾರುಕಟ್ಟೆಯಲ್ಲಿ ಸಿಗುವ ಲಾಭಕ್ಕಿಂತ ಹೆಚ್ಚು ಮೊತ್ತ ಕೈ ಸೇರುತ್ತದೆ. ಇದರಿಂದ ಕಷ್ಟಪಟ್ಟು ಅವರೆಕಾಯಿ ಬೆಳೆದ ರೈತ ಬಾಂಧವರು ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದಿ ಸಂತೃಪ್ತರಾಗುತ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಅವರೆಕಾಯಿ ಖರೀದಿಯೂ ಸಹ ಹೆಚ್ಚಳವಾಗುತ್ತಲೇ ಇದೆ. ಕಷ್ಟಪಟ್ಟು ಅವರೆಕಾಯಿ ಬೆಳೆದ ರೈತರನ್ನು ಸನ್ಮಾನಿಸುವ ಕಾರ್ಯಕ್ರಮವೂ ಸಹ ನೆರವೇರಲಿದೆ. ಈ ಬಾರಿ ಕೂಡ ಖರೀದಿದಾರರು ಝೊಮ್ಯಾಟೊ ಮತ್ತು ಡೆನ್ಸೋ ಮುಖಾಂತರ ಆನ್ಲೈನ್ ಮೂಲಕವೂ ಪದಾರ್ಥಗಳನ್ನು ಖರೀದಿಸಬಹುದಾಗಿದೆ. ಮಳಿಗೆಯ ಸದಸ್ಯರು ಹ್ಯಾಂಡ್ ಗ್ಲೌಸ್, ಮಾಸ್ಕ್ ಸೇರಿದಂತೆ ಸಂಪೂರ್ಣ ಮುಂಜಾಗ್ರತೆ ವಹಿಸಿದ್ದಾರೆ. ಜೊತೆಗೆ ಅಂಗಡಿಗೆ ಬರುವವರಿಗಾಗಿ ಸ್ಯಾನಿಟೈಸೇಷನ್ ಬೂತ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ನಮಸ್ಕಾರ. ಅವರೇ ಮೇಳ ಯಾವಾಗಲೂ ಅವರೇ ಮೇಳವನ್ನು ಭಾಳ ಸಂತೋಷದಿಂದ ಸಡಗರದಿಂದ ಆರಂಭೋತ್ಸವಕ್ಕೆ ಬರ್ತೀನಿ. ಯಾಕಂದರೆ ಇದು ಒಂದು ರೀತಿಯಾಗಿ ಕುಟುಂಬ ಆಗೋಗಿದೆ. ಈಗ ಕುಟುಂಬದ ಮನೆಯಲ್ಲಿ ಒಂದು ಸಮಾರಂಭ ಇದು. ಈ ಸಾರಿ ಒಂದು ವಿಶೇಷ ಏನಪ್ಪ ಅಂದರೆ 25 ವರ್ಷ ಅಂದರೆ ಬೆಳ್ಳಿ ಹಬ್ಬವನ್ನು ಅವರೇ ಮೇಳ ಬೆಂಗಳೂರಿನಲ್ಲಿ ಆಚರಣೆ ಮಾಡ್ಕೊಳ್ತಾ ಇದೆ. ಅದೇ ತಿನಿಸು, ಅದೇ ಕನಸುಗಳನ್ನು ಹೊತ್ಕೊಂಡು ನನಸು ಮಾಡಿಕೊಂಡು ಇಡೀ ಬೆಂಗಳೂರಿನ ಇಲ್ಲೆಲ್ಲ ಜನತೆಗೆ ಈ ರಜಾ ದಿನಗಳಲ್ಲಿ ಅವರೆಕಾಯಿನ ಏನೇನು ತಿನಿಸು ಮಾಡ್ಬೋದು, ಅದು ಖಾರನೇ ಆಗಿರಲಿ, ಹುರಿದಿರೋದೇ ಆಗಿರಲಿ, ಅಥವಾ ಅನ್ನದ ಜೊತೆ ಬೆರೆಸಿರೋದೇ ಆಗಿರಲಿ, ಅಥವಾ ಸಿಹಿ ಆಗಿರಲಿ, ವಿಶೇಷವಾಗಿ ತುಂಬ 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 ವೆರೈಟೀಸ್ ಆಫ್ ಅವರೆಕಾಯಿ ಖಾದ್ಯಗಳನ್ನು ಇಲ್ಲಿ ಒಂದೇ ವೇದಿಕೆ ಅಡಿ ನೀವು ಸವಿಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ, ರುಚಿ ನೋಡಿ, ನೀವೆಲ್ಲರೂ ಆಶೀರ್ವಾದ ಮಾಡಿ. ಈ ಸತಿ 2 ಥರ ಚಾಕ್ಲೇಟ್, ಈ ಜೊತೆಗೆ ಹೊಸದಾಗಿ ಇವಾಗ ಅವರೇ ಬೇಳೆಯ ಚಾಕ್ಲೇಟ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಗೀತಾ ಶಿವಕುಮಾರ್ ಅವರು. ಅದರಿಂದ ಬಹುಶಃ ಇನ್ನೂ ಒಂದು ರೀತಿ ಹೊಸ ರೆಸಿಪಿಗಳು ಆ್ಯಡ್ ಆಗಿದೆ ಈಗ. ನಮಸ್ಕಾರ. ನಾವು ಇಲ್ಲಿವರೆಗೂ ಬೆಳೆಯೋದಕ್ಕೆ ಮಾಧ್ಯಮ ಮಿತ್ರರೇ ಕಾರಣ. ಯಾಕೆಂದರೆ ನಾವು ಇಷ್ಟೆಲ್ಲ ಮಾಡಿದ್ರೂ ಮನೆಗೆ ನಾವು ಸುದ್ದಿ ತಲುಪ್ಸೋಕ್ಕಾಗಲ್ಲ. ರೈತರು ಇದರಿಂದ ತುಂಬ ಬೆಳೆದಿದ್ದಾರೆ. ಈಗ ಸುಮಾರು ಒಂದು ಎರಡು ಹಳ್ಳಿಯಿಂದ ಮುಂಚೆ ಅವರೆಕಾಯಿ ಬರೋದು. ಈಗ ತಮಿಳ್ನಾಡು, ಆಂಧ್ರ, ಹುಣಸೂರು, ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ಕಾಯಿ ಬಂದ್ರೂ ನಮಗೆ ಸಾಲ್ತಾ ಇಲ್ಲ. ಬೆಳೆಗಾರರು ತುಂಬ ಸಂತೋಷವಾಗಿದ್ದಾರೆ. ಹಾಗೆಯೇ ನಾವು ನಮ್ಮ ತಂದೆ ತಾಯಿಗಳು ನನಗೆ ಹೇಳ್ಕೊಟ್ಟಂಥದ್ದು, ಅದರಲ್ಲಿ ಈಗ ನಮ್ಮ ಮಗಳು ಹೊಸದಾಗಿ ಐಸ್ ಕ್ರೀಮ್ ಅಂತೆ, ಚಾಕ್ಲೇಟ್ಸ್ ಅಂತೆ, ಅದೆಲ್ಲನೂ ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಗ್ರಾಹಕರು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅದು ಈಗ ತುಂಬ
ಒಳ್ಳೆ ಕಾಯಿ ಇದಕ್ಕಾಯಿ ಅವರೆಕಾಯಿ ಬರ್ತಾ ಇದೆ. ಅದು ಬಹಳ ಸಂತೋಷದ ಸುದ್ದಿ. ಇದು ನಮ್ಮ ಗ್ರಾಹಕರು ಸಹ ನಮಗೆ ತುಂಬ ಸಹಕಾರ ಕೊಡ್ತಿದ್ದಾರೆ. ಹೋದ ವರ್ಷ ತುಂಬ ಕಷ್ಟ ಆಯಿತು. ಈ ಸಲ ಅದಕ್ಕೆ 4 ಕೌಂಟರ್ಗಳು ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಸವಿದು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.